ಹಾಯ್ ಹಲೋ ವೆಲ್ಕಮ್ ಟು ಆರತಿ ಪ್ರಭು ಕನ್ನಡ ಬ್ಲಾಗ್ಸ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ನನ್ನ ಕಿರು ಪರಿಚಯದ ಜೊತೆಗೆ ಒಂದು ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕೇವಲ 5 ಸಾಮಗ್ರಿಗಳಲ್ಲಿ ತುಂಬಾ ರುಚಿಕರವಾದ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಸಕ್ಕರೆ ಪುಡಿ 1 ಕಪ್, ಕೊಬ್ಬರಿ ಪುಡಿ 1 ಕಪ್, ಹಾಲಿನ ಪೌಡರ್ 1 ಕಪ್, ಹಾಲು 1 ಕಪ್, ತುಪ್ಪ 2 ಸ್ಪೂನು, ಬೇಕಾದರೆ ಕಲರ್. ಇದರಲ್ಲಿ ಕಲರ್ ಹಾಕೋದು ಆಪ್ಷನಲ್, ನಿಮ್ಗೆ ಇಷ್ಟ ಆದರೆ ಹಾಕಿ. ಬಾಳಿಗೆಗೆ 2 ಸ್ಪೂನ್ ತುಪ್ಪ, 1 ಕಪ್ ಹಾಲಿನ ಪೌಡರ್, 1 ಕಪ್ ಹಾಲು, 1 ಕಪ್ ಕೊಬ್ಬರಿ ಪುಡಿ, 1 ಕಪ್ ಸಕ್ಕರೆ ಪುಡಿ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಇವಾಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಒಂದು ಸೌಟಿನಿಂದ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ತಳ ಹಿಡಿಯದೇ ಇರುವ ಥರ ಅಲ್ಲಾಡಿಸ್ತಾ ಇರಬೇಕು. ಈ ಥರ. ನಾವಿರೋದು ಬೀದರ್ ಡಿಸ್ಟಿಕಲ್ಲಿ. ನಾನು ಹೌಸ್ ವೈಫ್, ಮನೆಯಲ್ಲೇ ಇರುವುದು. ಈ ಥರ ವಿಡಿಯೋ ಮಾಡಿ ಹಾಕೋದು ತುಂಬ ಇಷ್ಟ. ಇದು ನನ್ನ ಮೊದಲನೇ ವಿಡಿಯೋ. 2 ಡೇಸ್ನಿಂದ ವಿಡಿಯೋ ಹೇಗೆ ಎಡಿಟ್ ಮಾಡೋದು, ಹೇಗೆ ಹಾಕೋದು ಅಂತ ಎಲ್ಲ ಕಲಿತ್ಕೊಂಡು ಫಸ್ಟ್ ವಿಡಿಯೋ ಟ್ರೈ ಮಾಡ್ತಾಯಿದ್ದೀನಿ ಇವಾಗ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಪ್ರೆಸ್ ದ ಬೆಲ್ ಐಕಾನ್. ಪ್ಲೀಸ್ ಸಪೋರ್ಟ್ ಮೀ. ಬನ್ನಿ ಇವಾಗ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ತಳ ಹಿಡಿಯದೇ ಇರೋ ಥರ ಅಲ್ಲಾಡಿಸ್ತಾ ಇರಬೇಕು. ಯಾವಾಗಲೂ ಸ್ವೀಟ್ ಮಾಡುವಾಗ ಈ ಥರ ಅಲ್ಲಾಡಿಸ್ತಾನೆ ಇರಬೇಕಾಗುತ್ತೆ. ಜಾಸ್ತಿ ಉರಿಯಲ್ಲಿ ಮಾಡೋ ಹಾಗಿಲ್ಲ, ಕಡಿಮೆ ಉರಿಯಲ್ಲಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ ಅಲ್ವಾ, ಅದಕ್ಕೆ. ಇವಾಗ ಗಟ್ಟಿಯಾಗಿದೆ ನೋಡಿ. ಈ ಥರ ಗಟ್ಟಿ ಆಗಬೇಕು. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಡಿ. ಈಗ ಒಂದು ಪ್ಲೇಟಿಗೆ ಹಾಕಿ, ಇನ್ನೊಂದು ಪ್ಲೇಟ್ಗೂ ಹಾಕಿ. ಈಗ ಒಂದು ವೈಟ್ ಆಗಿರುತ್ತೆ, ಇನ್ನೊಂದರಲ್ಲಿ ನೀವು ಬೇಕಾದರೆ ಕಲರ್ ಆ್ಯಡ್ ಮಾಡ್ಬೋದು, ಫುಡ್ ಕಲರು. ನಾವೊಂದರಲ್ಲಿ ಈಗ ಫುಡ್ ಕಲರ್ ಆ್ಯಡ್ ಮಾಡುತ್ತೇನೆ, ಒಂದು ವೈಟ್ ಇಡ್ತೀನಿ. ಅಂದರೆ ನೋಡೋಕ್ಕೆ ಸುಂದರವಾಗಿ ಕಾಣೋ ಸಲುವಾಗಿ, ಇಲ್ಲಾಂದರೆ ಕಲರ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಈ ಥರ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ಇವಾಗ ಒಂದು ಪ್ಲೇಟ್ಗೆ ನಾನು ಕಲರ್ ಮಿಕ್ಸ್ ಮಾಡುತ್ತೇನೆ ನೋಡಿ. ಇವಾಗ ಇದು ಫುಡ್ ಕಲರು. ಈ ಥರ ಇದರಲ್ಲಿ ಕಲರ್ ಮಿಕ್ಸ್ ಮಾಡ್ತೇನೆ. ಅದು ಒಂದು ವೈಟ್ ಕಲರ್ ಆಗಿರುತ್ತೆ, ಇದು ಸ್ವಲ್ಪ ಯೆಲ್ಲೋ ಕಲರ್ ಆಗಿರುತ್ತೆ. ಈಗಿದು ಈ ಥರ ಮಿಕ್ಸ್ ಮಾಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆರೋದಕ್ಕೆ ಬಿಡಿ. ಇದರಲ್ಲಿ ಪ್ಲೇಟಲ್ಲಿ ಕೊಕೊನಟ್ ಪೌಡರು, ಈಗ ವೈಟಲ್ಲಿ ಒಂದು ರೋಲ್ ಮಾಡಿ ಅದರಲ್ಲಿ ಆರೆಂಜ್ ಕಲರ್ ಮಿಕ್ಸ್ ಮಾಡಿದ್ದು ಹಾಕಿ ರೋಲ್ ಮಾಡಿ, ಈ ಥರ ಕೊಕೊನಟಲ್ಲಿ ಅಲ್ಲಾಡಿಸಿ. ಈ ಥರ ಎಲ್ಲವೂ ಇದೇ ಥರ ರೋಲ್ ಮಾಡಿಕೊಂಡು ಸೈಡ್ಗೆ ಇಟ್ಬಿಡಿ. ಇದೇ ಥರ ಅದರಲ್ಲಿ ಎಲ್ಲೋ ಮಿಕ್ಸ್ ಮಾಡಿದ್ದನಲ್ವ, ಒಳಗಡೆ ಐತೆ, ಮೇಲ್ಗಡೆ ವೈಟ್ ಹಾಕಿ ರೋಲ್ ಮಾಡಿ, ಆಮೇಲೆ ಕಟ್ ಮಾಡಿ ಈ ಥರ ಪೀಸ್ ರೆಡಿ ಆಗುತ್ತೆ. ಈಗ ಈ ಥರ ಸ್ವೀಟ್ ರೆಡಿ ಐತೆ ನೋಡಿ. ಇವಾಗ ಹೇಗೆ ಕಾಣಿಸ್ತಾ ಇದೆ, ಕಟ್ ಮಾಡಿದರೆ ಒಳಗಡೆ ಎಲ್ಲೋ ಸ್ವೀಟ್ ಎಲ್ಲೋ ಕಲರ್ ಕಾಣ್ತಾ ಇದೆ ನೋಡಿ. ಸುತ್ತ ರೌಂಡು ವೈಟ್ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣಿಸ್ತೆ, ಹಾಗೂ ತಿನ್ನೋಕ್ಕೂ ಅಷ್ಟೇ ರುಚಿಕರವಾಗಿದೆ. ಮಕ್ಕಳಿಗೆ ಈ ಥರ ಸ್ವೀಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ಸ್ವೀಟ್ ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲಿ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಈ ಸ್ವೀಟ್ ಹೇಗೆ ಆಗುತ್ತೆ ಅನ್ನೋದು ಹೇಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಪ್ರೆಸ್ ದ ಬೆಲ್ ಐಕಾನ್. ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಪ್ರೋತ್ಸಾಹ ನೀಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.